ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಚಿರಾಗ್ ಆಚಾರ್. ನಾನಿವತ್ತು ಬೆಳಗ್ಗೆ ಕಾಲೇಜ್ ರಜಾ ಇತ್ತು ಅಂತ ಇನ್ಸ್ಟಾಗ್ರಾಮ್ ರೀಲ್ನ ಸ್ಕ್ರೋಲ್ ಮಾಡ್ತಾ ಇದ್ದೆ. ಅವಾಗ ನಮ್ಮ ತರುಣ್ ಸುಧೀರ್ ಅವರು ನಿರ್ಮಾಣ ಮಾಡಿರೋ ಅಂತ ಏಳುಮಲೆ ಮೂವಿದು ರಿವ್ಯೂ ನೋಡಿದೆ. ಯಾಕೋ ಹೆವಿ ಇಷ್ಟ ಆಗೋಯ್ತು. ಟಕ್ಕಂತ ನಾನು ಸರಿ ಅಂತ ನನ್ನ ಫ್ರೆಂಡ್ ಭುವನ್ ಅಂತ ಅವನಿಗೆ ಫೋನ್ ಮಾಡಿದೆ. ಅವನು ಫೋನ್ ಮಾಡಿದ್ದು ಒಂದು ಸ್ವಲ್ಪ ಹೊತ್ತಿಗೆ ಟಕ್ಕಂತ ನನಗೆ ಸ್ಕ್ರೀನ್ ಶಾಟೇ ಹೊಡೆದು ಕಳಿಸ್ಬಿಟ್ಟ. ಇವಾಗ ಟಿಕೆಟ್ ಬುಕ್ಕೇ ಮಾಡ್ಬಿಟ್ಟವನೆ. ಸರಿ ಅಂತ ಹಿಂಗ ಬೋರ್ ಹೊಡಿತಿತ್ತು. ಇವಾಗ ಹೊಸರೋಡಕ್ ಬಂದಿದ್ದೀನಿ. ಹೊಸರೋಡಕ್ ಬಾ ಮಚ್ಚಿ ಬರ್ತೀನಿ ಅಂದ. ಹೊಸರೋಡಕ್ ಬಂದಿದ್ದೀನಿ. ನೋಡ್ಬೇಕು ಫ್ರೆಂಡ್ಸ್ ಬರ್ತಾನೋ ಇಲ್ವೋ ಅಂತ. ಆಗೋ ಬರ್ತವನೆ ನೋಡಿ ಫ್ರೆಂಡ್ಸ್. ಏನೋ ಅದು ಚಿಕ್ಕ ಹುಡುಗರ ತರ ಅಳೆಬೆದ್ದೆ ಏನೋ ನೋಡಿ ಫ್ರೆಂಡ್ಸ್, ಭುವನ್ ಅಂತಲ್ಲ ಇವನೇ. ಐದೇ ನಿಮಿಷಕ್ಕೆ ನಾನು ಫೋನ್ ಮಾಡಿ ಕಟ್ ಮಾಡಿ 5 ನಿಮಿಷ ಸ್ಕ್ರೀನ್ ಶಾಟೇ ಕಳ್ಸ್ಬಿಡ ಅಂತ ಮೂವಿ ಟಿಕೆಟ್ ಬುಕ್ ಮಾಡ್ಬಿಟ್ಟು. ಅದು ಫಾಸ್ಟ್ ಆಗಿರ್ಬೇಕು. ಮೂವಿ ಆದ್ಮೇಲೆ ಮೂವಿ ಬನ್ನಿ ಫ್ರೆಂಡ್ಸ್, ಇವಾಗ ಹೋಗೋಣ. ಎಲ್ ಮಚ್ಚಿ ಟಿಕೆಟ್ ಬುಕ್ ಮಾಡಿರೋದು? ಡಿಗ್ನಿಲಿ 9:30 10:00 ಇತ್ತು. ಬನ್ನಿ ಹೋಗೋಣ. ಎಲ್ಲಾ ರಿವ್ಯೂಗಳು ನೋಡಿದ್ರಿ ಎಲ್ಲ ಮಸ್ತಾಗೈತೆ. ಬಟ್ ನಾವು ನೋಡ್ಬಿಟ್ಟು ನಾವು ರಿವ್ಯೂ ಕೊಡ್ಬೇಕಾನೆ. ಯಾಕಂದ್ರೆ ಕನ್ನಡದವರು ವಿಶಾಲ ಹೃದಯದವರು. ಅದಕ್ಕೆ ನಾವು ನೋಡ್ಬಿಟ್ಟು ಮೂವಿನ ಮಸ್ತಾಗಿ ರಿವ್ಯೂ ಕೊಡೋಣ ಅಂತ ಇವಾಗ ಹೋಗ್ತಾ ಇದೀರಿ ಫ್ರೆಂಡ್ಸ್ ಜಿಗ್ನಿಗೆ. ಯಾವ ಥಿಯೇಟ್ರ್ ಮಚ್ಚಿ ಜಿಗ್ನಿದು? ಸಿದ್ದೇಶ್ವರ ಥಿಯೇಟ್ರಾ? ಜಿಗ್ನಿ ಸಿದ್ದೇಶ್ವರ ಥಿಯೇಟ್ರ್ ಅಂತೆ. ಹೋಗ್ತಾ ಇದೀರಿ ಇವಾಗ. ಎಷ್ಟು ಗಂಟೆಗೆ ಎದ್ದೆ ಮಚ್ಚ? ಎಂತಪ್ಪ 7:30ಗೆ. 7:30ಗೆ ಏನ್ ಮಾಡ್ದೆ ಎದ್ಬಿಟ್ಟು ಅಷ್ಟು ಬೇಗ? ಎದ್ದಿ ನಮ್ಮ ಹುಡುಗಿ ನೋಡಿ ಫ್ರೆಂಡ್ಸ್, ಹುಡುಗಿ ಅಂತ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರೋ ಮನ್ಸಿರೋ ಒಂದೇ ಒಂದು ಹುಡುಗಿ ಇಲ್ಲ ನೋಡಿ. ಇನ್ನು ಒಳ್ಳೆಯವನಲ್ಲ ಅಂತ ಇಲ್ಲ ನೋಡಿ. ಇವ್ರೆಲ್ಲ ಹುಡುಗಿರೋರೆ ಫ್ರೆಂಡ್ಸ್ ಆಗಿ ಎಲ್ಲರೂ ಹುಡುಗಿರೋರೆ. ನನಗೆ ಇಲ್ಲ ಒಂದೇ ಒಂದು ಹುಡುಗಿ ಇಲ್ಲ. ಬರೀ ಡೌಗಳಿಂದ ನೋಡಿ ಫ್ರೆಂಡ್ಸ್, ಇನ್ನೊಂದು ಹುಡುಗಿನ ಲವ್ ಮಾಡ್ತಾನಂತೆ. ಬರೀ ಇಂಥದೆಯ ನೋಡಿ ಕಮೆಂಟ್ ಅಲ್ಲಿ ಹಾಕಿ. ನನಗೆ ಇಷ್ಟ ಆಗಿದ್ದೀನ ಫಾಲೋ ಮಾಡಿ. ಹಾಯ್ ಫ್ರೆಂಡ್ಸ್, ಇವಾಗ ಕೋನಪ್ಪನ ಒಳಗಡೆ ಅಂತ ಹೋಗ್ತಾ ಇದ್ರಿ. ಇಲ್ಲಿಂದ ಶಾರ್ಟ್ ಕಟ್ ಐತೆ ಥಿಯೇಟರ್ ಹತ್ರ. ಅದಕ್ಕೆ ಹೋಗ್ತಾ ಇದ್ರಿ. ಯಾರೋ ಯಾಕೆ ಬೇಜಾರಾಗಿದೆ? ಏನಿಲ್ಲ ಮಚ್ಚಿ, ಸ್ವಲ್ಪ ಯಾರೋ ನೆನಪಾದ್ರು. ಯಾರಪ್ಪ ಅಂತವ್ರು? ನೋಡ್ ಮಚ್ಚಿ, ನಾವು ಹೇಳ್ತೀನಿ. ಉಂಟು ಏನಾದ್ರು ಅನ್ಕೋ. ಏನು ಬರೋರು ಬರ್ತಾರೆ, ಹೋಗೋರು ಹೋಗ್ತಾರೆ. ಹಾ ಅದು ಫ್ರೆಂಡ್ಶಿಪ್ ಆಗ್ಲಿ ರಿಲೇಶನ್ಶಿಪ್ ಆಗ್ಲಿ, ಹಾ ಒಂದಲ್ಲ ಒಂದ್ ದಿವಸ ಅವರು ನಿನ್ನ ಬಿಟ್ಬಿಟ್ಟು ಹೋಗ್ತಾರೆ. ಹಾ ನೀನ್ ಬಂದಿದ್ದು ಒಬ್ನೇ, ಹಾ ಹೋಗೋದು ಒಬ್ನೇ. ಅದಕ್ಕೆ ನೀನ್ ಮಾಡ್ಬೇಕಂದ್ರೆ ಇದ್ರೆ ನಿಮ್ದಾಗಿರ್ಬೇಕು. ಎಂತ ಮಾತು ಹೇಳ ನೋಡಿ ಫ್ರೆಂಡ್ಸ್. ಇದ್ರೆ ಆಗಿರ್ಬೇಕು. ನೋಡಿ ಫ್ರೆಂಡ್ಸ್, ಅಲ್ಲಿ ಮಾಮ ಹೋಗ್ತವ್ರೆ. ಇವ್ರ ಬೇರೆ ತಲೆಗೆ ಹೆಲ್ಮೆಟ್ ಹಾಕಿಲ್ಲ, ನನಗೂ ಹೆಲ್ಮೆಟ್ ಹಾಕ್ತಿಲ್ಲ. ಏನಾರು ಲಾಠಿ ಬೇರೆ ಐತೆ. ಫಸ್ಟೇ ಹಿಂದೆ ಕೂತಿದ್ದೀನಿ. ಹೊಡೆದ್ಬಿಟ್ರೆ ಏನ್ ಮಾಡೋದು ಫ್ರೆಂಡ್ಸ್? ಏನ್ ಹುಷಾರಾಗಿ ಹೆಲ್ಮೆಟ್ ಹಾಕೊಂಡು ಹೋಗೋಣ ಅಂತ ಇವನ್ ಹಿಡ್ಕೊಂಡು ಬೇಡ ಮಚ್ಚಿ ಒಳಗಡೆಯಿಂದ ಹೋಗೋಣ, ಕೂತ್ ಹಾಳಾಗುತ್ತೆ ಅಂತಾನೆ. ಅವ್ನು ನೋಡ್ರೆ ಪೊಲೀಸ್ ಒಂದ್ ಬೇರೆ ಗತ್ತ ಹೆಂಗ್ ಹೋಗ್ತವನೆ. ನೋಡ್ಬಿಟ್ಟು ಫಸ್ಟೇ ಲಾಠಿ ಬೇರೆ ಇಕ್ಕವನೆ. ಯಾರು ಹೊಡೆದ್ಬಿಟ್ರೆ ಏನ್ ಮಾಡೋದು ಹೇಳಿ ಫ್ರೆಂಡ್ಸ್? ಹೇಳಿ ಫ್ರೆಂಡ್ಸ್, ಒಳ್ಳೇದ್ ಮಾಡ್ತದ. ಏನ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಕಮೆಂಟ್ ಹಾಕಿ. ನೋಡಿ ಫ್ರೆಂಡ್ಸ್, ಇವಾಗ ಯಾರು ನೋಡೋ ಮಚ್ಚಿ ಇದು ನೀಲಾದ್ರಿ ರೋಡ್ ಬಂದ್ರಿ. ಇವಾಗ ಹೆಂಗ್ ಮಚ್ಚಿ ಹೋಗೋದು ನಾವು? ನೀಲಾದ್ರಿ ರೋಡ್ ಇಂದ ಸ್ಟ್ರೈಟ್ ಹೋಗಿ ಯಾವತ್ತು ಫ್ರೆಂಡ್ಸ್ ಪಪ್ಪು ಮೇಲೆ ಗೈಸ್. ನೋಡ್ರಿ, ಪಪ್ಪು ಮೇಲ್ಗಡೆ ಐತೆ. ಇಲ್ಲಿ ಇವನಲ್ಲೇ ಜಾಸ್ತಿ ಬರುತ್ತೆ ನೋಡಿ. ನಾನ್ ಇಟ್ಕೊಂಡು ಅವತ್ತು ಮೊನ್ನೆ ನಾನು ನಮ್ ಪ್ರವೀಣ್ ಅಣ್ಣ ಅವರೆಲ್ಲ ಸೇರ್ಕೊಂಡು ಸ್ಟ್ರೀಟ್ ಫೋಟೋಗ್ರಫಿ ಮಾಡೋಣ ಅಂತ ಏರಿಯಾಗೆ ಬಂದಿದ್ರಿ ಫ್ರೆಂಡ್ಸ್. ಅಲ್ಲಿ ಒಂದ್ ಹುಡುಗಿ ಹತ್ರ ಕೇಳಿದ್ರಿ ಸ್ಟ್ರೀಟ್ ಫೋಟೋಗ್ರಫಿ ಮಾಡೋಣ ಓಕೆ ಅಂದ್ರೆ.
ಆ ಹುಡುಗಿ ಎದುರ್ಕೊಂಡು ನೋಡೋಗ್ಬಿಟ್ಲು ಫ್ರೆಂಡ್ಸ್. ನನ್ ಮುಖ ನೋಡಿದ್ದೆ, ಅಷ್ಟೊಂದು ಅಸಹ್ಯವಾಗಿದ್ದೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದ್ದೀನಿ ತಾನೇ ನಾನು ನೋಡಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಅವ್ರ ಹುಡುಗಿ ಕಾಮನ್ ಸೆನ್ಸ್ ನೋಡಿ ಫ್ರೆಂಡ್ಸ್, ಅಪ್ಪು ಎಂದಿಗೋ ರಜರಾಮರ. ಈಗ ಟ್ರಿಪ್ ಬೇಕಾದ್ರೆ ನಂಬರ್ ಯಾರು ಟ್ರಿಪ್ ಬೇಕಾದ್ರೆ ನಂಬರ್ ಫೋನ್ ಹಾಕಿ. ನಮಗೂ ಗೊತ್ತಿರೋರಲ್ಲ ಅವರು, ಬಟ್ ತಪ್ಪು ಹಾಕಿದ್ದಾರೆ. ಅವರು ಅವ್ರು ನಮ್ ಕಣ್ಮುಂದೆ ಇಲ್ಲದೆ ಇರ್ಬೋದು, ಆದ್ರೆ ಅವ್ರು ಯಾವತ್ತಿದ್ರು ಅಜರಾಮರ. ಅವ್ರ ಅಭಿಮಾನಿಗಳ ಹೃದಯದಲ್ಲಿ ರಘು ಮುಖುವಿನ ಅರಸ ಅವರು ಯಾವತ್ತಿದ್ರು. ಏನಂತೀಯ ಮಚ್ಚ? ಲವ್ ಯು ಅಪ್ಪು ಬಾಸ್. ಆದ್ರೆ ಹಂಗಂತ ಏನ್ ಅಪ್ಪು ಬಗ್ಗೆ ಮಾತಾಡ್ತವನೆ ಫ್ಯಾನ್ ಅಂತ ಮಾತ್ರ ಅನ್ಕೋಬೇಡಿ. ನಾನಂತೂ ಪಕ್ಕ ಡಿ ಬಾಸ್ ಫ್ಯಾನ್. ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ. ಪ್ರಭಾಸ್ ಇವನ್ ಪಕ್ಕ ಪ್ರಭಾಸ್ ಫ್ಯಾನ್. ತೆಲುಗುದವನು, ನಾನ್ ಮಾತ್ರ ಕನ್ನಡದವನು. ಆದ್ರೆ ಇವ್ನು ಕನ್ನಡನೇ ಮಾತಾಡಿಸ್ತೀನಿ ಫ್ರೆಂಡ್. ಬರೀ ಕನ್ನಡನೇ ಮಾತಾಡೋದು, ಇವ್ರ ಮನೆಯಲ್ಲೂ ಕನ್ನಡನೇ ಮಾತಾಡೋದು. ನಾವ್ ಹೆಂಗ್ ಗೊತ್ತಾ, ಇಂಗ್ಲಿಷ್ ಮಾತಾಡೋರ ಹತ್ರನು ಕನ್ನಡ ಮಾತಾಡಿಸ್ತೀನಿ. ಯಾಕೆ ಹೇಳಿ? ನಮ್ಗೆ ಇಂಗ್ಲಿಷ್ ಬರಲ್ಲ ಅಂತ ಹೇಳ್ತಾರೆ ಎಲ್ರು, ಬಟ್ ಹಂಗಲ್ಲ. ನಾವು ನಮ್ ಕನ್ನಡನ ಉಳಿಸ್ಬೇಕು, ಬೆಳೆಸ್ಬೇಕು. ಅದಕ್ಕೆ ನಾವು ಎಲ್ರ ಹತ್ರ ಕನ್ನಡ ಮಾತಾಡಿಸ್ತೀವಿ. ಬಟ್ ಹಿಂಗಂದ್ರೆ ಡೈಲಾಗ್ಗಳು, ಇಂಥ ಡೈಲಾಗ್ ಎಲ್ಲ ಹೊಡೆದ್ ಕನ್ನಡ ಇಂಗ್ಲಿಷ್ ಬರ್ದೇ ಇರೋರು ಅಂತಾರೆ. ಬಟ್ ನಾವ್ ಕನ್ನಡ ಉಳ್ಸಕ್ಕೆ ನಾವು ಹಂಗ್ ಮಾತಾಡ್ತೀವಿ. ಏನ್ ಮಾಡ್ತೇವೆ, ಏನ್ ಮಾಡಕ್ಕಾಗುತ್ತೆ ಹೇಳ್ರಿ ತಾನೇ ಮಚ್ಚ? ಕನ್ನಡದಲ್ಲಿ ಹುಟ್ಟಿದ್ವಿ, ಕನ್ನಡ ಮಾತಾಡೋದು. ಕನ್ನಡದಲ್ಲಿ ಹುಟ್ಟಿರೋದ್ ಮೇಲೆ ಕನ್ನಡದಲ್ಲಿ ಮಾತಾಡ್ಬೇಕು. ಅದಕ್ಕೆ ನಾವು ಕನ್ನಡದಲ್ಲಿ ಮಾತಾಡ್ತೀವಿ. ಇಂಗ್ಲಿಷಲ್ಲಿ ಮಾತಾಡೋರ್ನು ಕನ್ನಡದಲ್ಲಿ ಮಾತಾಡಂಗ್ ಮಾಡ್ಕೊತೀವಿ ಅಷ್ಟೇ. ಅದಕ್ಕೆ ನೀವು ಯಾರಾದ್ರೂ ಕನ್ನಡದಲ್ಲಿ ಮಾತಾಡ್ತೀವಿ. ಅದಕ್ಕೆ ಇವತ್ತು ಕನ್ನಡ ಮೂವಿಗೆ ಹೋಗ್ತಾ ಇದೀರಿ ಗೊತ್ತಾ? ಅದಕ್ಕೆ ಏಳು ಮಲೆ ಮೂವಿಗೆ ಹೋಗ್ತಾ ಇದೀರಿ. ಏಳು ಮಲೆ ಸಾಂಗ್ಸ್ ಎಲ್ಲ ಒಂದು ಹೆವಿ ಇಷ್ಟ ಆಯ್ತು. ಸಾಂಗ್ ಮಾತ್ರ ಹೆವಿ ಇಷ್ಟ ಆಯ್ತು ನನಗಂತೂ. ಇಬ್ರು ಇಷ್ಟ ಆಯ್ತು. ಯಾವ ಸಾಂಗ್ ಗೊತ್ತಾ? ಅತಿಯಾದ ಪ್ರೀತಿ ಒಳ್ಳೆಯದಲ್ಲ, ಅತಿಯಾದ ಪ್ರೀತಿ ಅಲ್ಲ. ಇರೋದು ಗಾಡಿ, ಮಿಡಿಲ್ ಕ್ಲಾಸ್ ಗಾಡಿ, ನಮ್ದು ಫ್ಯಾಷನ್ ಗಾಡಿ. ಜಾಸ್ತಿ ಮಾತಾಡಿದ್ರೆ ಲಡಾಖ್ಗೆ ಹೋಗ್ಬಿಡ್ತೀವಿ. ಏನಂತೀಯ ಮಚ್ಚೆ? ಅಷ್ಟೇ, ಪೆಟ್ರೋಲ್, ಫುಲ್ ಟ್ಯಾಂಕ್ ಪೆಟ್ರೋಲ್. ನೋಡಿ ಗೋವಾ ಬಿಟ್ಟು ನಾನು ಮಾತು ಹೇಳಿಲ್ಲ. ನೋಡಿ ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಎಲ್ಲ ಪ್ರಿನ್ಸಿಪಲ್ ಮಾತಾಡ್ ನೋಡಿ. ಒಂದು ಮಾತು ಹೇಳಿಲ್ಲ ಫ್ರೆಂಡ್ಸ್, ನಮಗೆ ಗೋವಾ ಹೋಗೋದು. ನೋಡಿ ಗಾಡಿಗೆಲ್ಲ ಕರ್ಕೊಂಡು ಹೋಗಕ್ಕೆ ಐತೆ ಇನ್ನು. ನೋಡಿ ಈ ತರ ನೇಚರ್ ಜೊತೆ ಪೀಪಲ್ ಇರ್ಬೇಕು. ಈ ತರದಲ್ಲಿ ಮನೆ ಮಾಡಬೇಕು. ನಮ್ಮ ಮನೆಗಳ ಹತ್ರ ಬರೀ ಬಿಲ್ಡಿಂಗ್ಸ್. ನೋಡಿ ಲೇಟ್ ಆಗುತ್ತೆ. ಪ್ರೊಸೆಸಿಂಗ್ ಆನ್ ದಿ ಪ್ರೋಸೆಸ್. ಇವತ್ತು ಅದು ಏಳು ಮನೆ ಮೂವಿ ಏನಕ್ಕೆ ಆಗ್ತಾ ಇದೆ ಅಂದ್ರೆ, ಅದು ತರುಣ್ ನಿರ್ಮಾಣ ಮಾಡಿರೋದು, ಆಮೇಲೆ ರಾಣಾ ಅವ್ರು ಆಕ್ಟ್ ಮಾಡಿರೋದು. ಅವ್ರ ಏಕಲವ್ಯ ಮೂವಿಗೆ ನಾವು ನಿಜ ಫ್ಲಾಟ್ ಆಗ್ಬಿಟ್ಟಿದ್ವಿ. ಮ್ಯೂಸಿಕಲ್ ಹಿಟ್ ಮೂವಿ ಅದು, ನಿಮ್ಗೆ ಗೊತ್ತು ಏಕಲವ್ಯ ಮೂವಿ. ಇವಾಗ ಅದು ಬೇರೆ. ಆಮೇಲೆ ಪ್ರಿಯಾಂಕಾ ಆಚಾರ್ ಮಹಾನಟಿ, ಅವರು ಮಾಡಿರೋ ಅಂತ, ಅದು ನಮ್ ಡಿ ಬಾಸ್ ಫ್ಯಾನ್ ಅವರು. ಅಷ್ಟೇ ಇರ್ಲಿ, ಬಿಟ್ಕೊಡ್ತೀರಾ? ಅದಕ್ಕೆ ನೋಡೋಣ ಅಂತ ಇವತ್ತು ಹೋಗ್ತಾ ಇದೀರಿ. ಸರಿ ಫ್ರೆಂಡ್ಸ್, ಅಲ್ಲಿ ನೋಡ್ರೆ ನೋಡಿ ಬ್ಲಾಕ್ ಮಾಡ್ಬಿಟ್ಟಾರ ರೋಡು. ಇವಾಗ ಇನ್ನೊಂದ್ ಕಡೆಯಿಂದ ಹೋಗ್ತಾ ಇದೀರಿ. ಸರಿ ಫ್ರೆಂಡ್ಸ್, ತಿರ್ಗಾ ನಿಮ್ಗೆ ಥಿಯೇಟರ್ ಹತ್ರ ಹೋಗಿ ಕಂಟಿನ್ಯೂ ಮಾಡ್ತೀರಿ. ಬಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇವಾಗ ಬಂದ್ರಿ ಥಿಯೇಟರ್ ಹತ್ರ. ಬಂದ್ರಿ ಇವಾಗ ಥಿಯೇಟರ್ ಒಳಗಡೆ. ಇವಾಗ ಹೋಗ್ತಾ ಇದೀರಿ ಫ್ರೆಂಡ್ಸ್. ಅಂತೂ ಆಗಲ್ಲ. ಬರೀ ಪ್ರೀತಿ ಆಗಿದ್ರೆ ಮರೀತಿದ್ನೇನೋ. 4 ವರ್ಷದಿಂದ ಅವಳು ನಂಗೆ ಕೊಟ್ಟಿರೋದು ಬದುಕು, ಭವಿಷ್ಯ, ನಗು. ಅಪ್ಪನ ಟೇಸ್ಟರು ಬಾ, ನೀನ್ ಹಾಕ್ಬಿಟ್ಟು ಬಾತ್ರೂಮ್ ಓಕೆ ಸರಿನಾ? ಕೇಳಿಸ್ತಿದ್ಯಾ? ಯಾಕೆ ನೀವು ಬೆಳಗ್ಗೆಯಿಂದ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ? ಕಾಲ್ ಮಾಡ್ತಾನೆ ಇದೀನಿ. ನಿಂಗೆ ಏನಾಯ್ತೋ ಏನೋ ಅಂತ ಎಷ್ಟು ಗಾಬರಿ ಆಗೋಗಿದ್ದೆ ಗೊತ್ತಾ? ಮನೇಲೆಲ್ಲರೂ ನನ್ ಮೇಲೆ ಕಣ್ಣಿಟ್ಟಿದ್ರು. ಒಂಟಿಯಾಗಿರೋದಕ್ಕೆ ಬಿಡ್ತಿಲ್ಲ. ಚಿನಿ,
ಇವತ್ತು ಮನೆ ಬಿಟ್ಟು ಬರ್ತಿದ್ಯಾ ತಾನೆ? ಯಾಕೋ ಹರೀಶ, ನನ್ನ ಮೇಲೆ ನಂಬಿಕೆ ಇಲ್ವಾ? ನನ್ ಸತ್ರು ಬದುಕಿದ್ರು ಅದ್ ನಿನ್ ಜೊತೆ ಮಾತ್ರ ಬರ್ತಿದ್ದೀನೋ. ನನ್ನ ಉಸಿರಿರೋವರೆಗೂ ಅವ್ರು ಯಾರ ನೆನಪು ಬರ್ದೇ ಇರೋ ಹಾಗೆ ನೋಡ್ಕೊತಿದ್ದೀನಿ. ಪ್ರೀತಿ ಒಳ್ಳೆಯದಲ್ಲ, ನದಿಯಾಗದಿದ್ರೆ ಅದು ಪ್ರೀತಿ ಅಲ್ಲ. ನನ್ನ ದೃಷ್ಟಿ ಬಿಟ್ಟು ಬೇರೆ ತಾಕಲ್ಲ, ಆ ಅಂದ ಬಿಡಿಸೋಕೆ ಸೃಷ್ಟಿ ಸಾಲಲ್ಲ. ಹಾಯ್ ಫ್ರೆಂಡ್ಸ್, ಕೊನೆಗೂ ಮೂವಿ ಎಲ್ಲ ನೋಡ್ಬಿಟ್ಟು ಆಚೆ ಬರ್ತಾ ಇದ್ದೀರಿ. ನನ್ನ ಬೇಬಿ ಮೂವಿ ಅನ್ನೋದೊಂದು ಬಿಟ್ರೆ ಫಸ್ಟ್ ಟೈಮ್ ಇದೊಂದೇ ಈ ಮೂವಿಗೆ ನಾನು ಅದು ನಮ್ಮ ಕನ್ನಡ ಮೂವಿಗೆ ನಾನು ಹತ್ತಿರೋದು. ನಿಜ ಕಣ್ಣಲ್ಲಿ ನಿಜ ಒಂಥರ ಚಿನ್ನಿದು ಹರೀಶ್ ಲವ್ ಸ್ಟೋರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಬೋನ್ ಏನಂತೀಯ ಮಚ್ಚಿ ಮಾತು ಮೂವಿ ಬಂದು? ಅಂದ್ರೆ ಈ ಕಾಲದಲ್ಲಿ ಪ್ರೀತಿ ಅಂದ್ರೆ ಈ ಮೂವಿ ತರಾನೇ ಇಲ್ಲಪ್ಪ. ಮೂವಿ ತರ ಇರೋದು ಬೇರೆ ಎಲ್ಲ ಒಂಥರ ಇರೋದು ಆ ತರ ಇದೆ ಮಚ್ಚಿ. ಆದ್ರೆ ಏನ್ ಗೊತ್ತಾ, ನಿಜವಾಗೂ ಪ್ರೀತಿ ಅಂದ್ರೆ ನಾವು ಪ್ರೀತಿ ಅನ್ನೋದು ಅದೊಂಥರ ಪ್ರೀಶಿಯಸ್ ಟೈಮ್ ಏನಿಲ್ಲ. ಇವಾಗ ಈಗಿನ ಜನರೇಷನ್ ಏನ್ ಮಾಡ್ತಾರೆ ಅಂದ್ರೆ, ಇವಾಗ ಪ್ರೀತಿ ಒಬ್ರನ್ನ ಮಾಡ್ತಾರೆ. ಬೇಬಿ ಮೂವಿ ಅನ್ನಲ್ಲ, ಅದೇ ಪ್ರೀತಿ ಒಬ್ಬನ ಜೊತೆ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಪ್ರೀತಿ ಒಬ್ಬನ ಜೊತೆ, ಮದ್ವೆ ಇನ್ನೊಬ್ಬನ ಜೊತೆ ಅಷ್ಟೇ. ಆದ್ರೆ ಇವತ್ತು ಪ್ರೀತಿ ಅಂದ್ರೆ ಏನ್ ಗೊತ್ತಾ, ನಾವು ಪ್ರೀತಿ ನಮ್ಮ ಕೆಟ್ಟದ್ದು ಅಂತ ಪ್ರೀತಿಗೆ ಬೈಬಾರ್ದು. ಯಾಕೆ ಗೊತ್ತಾ, ಪ್ರೀತಿ ಕೆಟ್ಟದಲ್ಲ, ಪ್ರೀತಿ ಒಳ್ಳೇದೇ. ನಾವು ಪ್ರೀತಿ ಎಲ್ಲಾ ಹುಡುಗಿನೂ ಒಳ್ಳೆ ತರ ಇರ, ಎಲ್ಲಾ ಹುಡುಗರು ಒಂದೇ ತರ ಇರಲ್ಲ. ಪ್ರೀತಿ ಅನ್ನೋದು ಕೆಟ್ಟದಲ್ಲ, ಒಳ್ಳೇದೇ. ಆದ್ರೆ ನಾವು ಪ್ರೀತಿ ಮಾಡ್ತೀವಲ್ಲ, ಅವ್ರನ್ನ ನಾವು ಕರೆಕ್ಟಾಗಿ ಹುಡ್ಕೋಬೇಕು ಅಷ್ಟೇ. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಫ್ರೆಂಡ್ಸ್. ಆದ್ರೂ ಪ್ರಿಯಾಂಕಾ ಆಚಾರು ಮಹಾನಟಿ ವಿನ್ನರ್ ಅನ್ನೋದಕ್ಕೆ ಏನು ಸಾಕ್ಷಿ ಅಂದ್ರೆ ಈ ಮೂವಿ ಬಂದು ನೋಡ್ರಿ ಗೊತ್ತಾಗುತ್ತೆ. ನಿಜ ಅವರು ಪ್ರತಿ ಒಬ್ರು ಅಷ್ಟೇ ಮೂವಿಲಿ ನೆಕ್ಸ್ಟ್ ಲೆವೆಲ್ ಆಗಿ ಆಕ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ನೆಕ್ಸ್ಟ್ ಲೆವೆಲ್ ಕಣ್ಣಲ್ಲಿ ನನ್ಗೆ ಇದುವರೆಗೂ ಹೇಳದ್ನಲ್ಲ, ಅವಾಗೇ ಹೇಳ್ದಂಗೆ ಬೇಬಿ ಮೂವಿ ಬಿಟ್ರೆ ನನ್ಗೆ ಇದುವರೆಗೂ ಯಾವ ಮೂವಿಗೂ ನಾನು ಕಣ್ಣಲ್ಲಿ ನೀರು ಬಂದಿಲ್ಲ ನನಗೆ ಆಲ್ಮೋಸ್ಟ್ ಅಲ್ಲೂ. ಆದರೆ ಈ ಮೂವಿಗೆ ಮಾತ್ರ ನೆಕ್ಸ್ಟ್ ಲೆವೆಲ್ ಕಣ್ಣಲ್ಲಿ ಬಂತು. ಅದು ಮಾದಪ್ಪ ಅದು ಒಂದು ಟೈಮ್ ಹುಗೇ ಅಂದ್ರಪ್ಪ. ಏನಂತೆ ಮಚ್ಚಿ? ಜೈ ಮಾದಪ್ಪ. ಸರಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್. See you soon in next vlog.